ಎಷ್ಟೋ ಕೆಲಸಗಳನ್ನು ನಾವು ಬಹಳ ಗುಟ್ಟಾಗಿ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ, ರಹಸ್ಯವಾಗಿ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ತೀವಿ. ಇದರಿಂದಾಗಿಯೇ ಅಪರಾಧ ಜಗತ್ತು ಬೆಳೀತಾ ಇದೆ. ಅಪರಾಧ ಮಾಡಬಾರದು ಅನ್ನುವ ತಿಳುವಳಿಕೆಗಿಂತ ಅಪರಾಧ ಮಾಡ್ಬೋದು, ಆದರೆ ಪೊಲೀಸರ ಕೈಗೆ ಸಿಕ್ಕಾಕ್ಕೊಳ್ಬಾರ್ದು ಅನ್ನೋ ಮಟ್ಟಿಗೆ ಅದು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಆದರೆ ಇಲ್ಲಿ ನೋಡಿ ಭಾರತೀಯರ ಚಿಂತನೆ, ನೀವು ಯಾವುದನ್ನು ಗುಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಚಿಂತನೆ ಹೇಳುತ್ತೆ. ಆದಿತ್ಯ ಚಂದ್ರ ವನಲಾ ನಿಲೌಚ ದೇವ್ರ ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಮನುಷ್ಯ ಏನನ್ನು ಮಾಡಿದರೂ ಇಷ್ಟು ಜನಕ್ಕೆ ಗೊತ್ತಾಗತ್ತಂತೆ. ಯಾರಿಗೆಲ್ಲ? ಸೂರ್ಯನಿಗೆ, ಚಂದ್ರನಿಗೆ, ಗಾಳಿಗೆ, ಬೆಂಕಿಗೆ, ಭೂಮಿಗೆ, ಆಕಾಶಕ್ಕೆ, ಜಲಕ್ಕೆ, ಅಂದರೆ ಪಂಚಭೂತಗಳಿಗೆಲ್ಲ ಗೊತ್ತಾಗುತ್ತೆ. ಸೂರ್ಯಚಂದ್ರರಿಗೂ ಗೊತ್ತಾಗುತ್ತೆ, ಹೃದಯಕ್ಕೆ ಗೊತ್ತಾಗುತ್ತೆ, ಅವನ ಹೃದಯಕ್ಕೆ ಗೊತ್ತಾಗುತ್ತೆ, ಅಂತಃಸಾಕ್ಷಿಗೆ ಮತ್ತು ಯಮನಿಗೆ ಗೊತ್ತಾಗುತ್ತೆ, ಹಗಲಿಗೆ ಗೊತ್ತಾಗುತ್ತೆ, ರಾತ್ರಿಗೆ ಗೊತ್ತಾಗುತ್ತೆ, ಮತ್ತು ಹಗಲು ರಾತ್ರಿಗಳ ಸಂಧಿಕಾಲಗಳಿಗೆ ಗೊತ್ತಾಗುತ್ತೆ, ಮತ್ತು ಧರ್ಮಕ್ಕೆ ಮನುಷ್ಯ ಏನು ಮಾಡ್ತಾನೋ ಅದು ಗೊತ್ತಾಗಿಯೇ ಗೊತ್ತಾಗುತ್ತೆ. ಹಾಗಾಗಿ ಇನ್ಯಾರ್ದೋ ಕೈಗೆ ಸಿಕ್ಕಿ ಹಾಕ್ಕೊಳ್ಳದೆ ಮಾಡಿದ್ದೀನಿ, ಬಚಾವಾದೆ ಅಂತ ಅಂದ್ಕೊಂಡ್ರೆ ಹೀಗೆ ಕಾಣುವ ಇವರುಗಳೆಲ್ಲ ಸೇರಿ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಆ ಎಚ್ಚರಿಕೆ ನಮಗೆ ಬೇಕು. ಶುಭಂ ಭೂಯಾತ್.